everyone fine. HIV ಹನಿ ಟ್ರ್ಯಾಪ್ ಕೇಸ್ನಲ್ಲಿ ಮುನಿರತ್ನಗೆ ಸಂಕಷ್ಟ ಎದುರಾಗಿದೆ. ದಿನದಿಂದ ದಿನಕ್ಕೆ ಟ್ವಿಸ್ಟ್ ಪಡೆದುಕೊಳ್ಳುತ್ತಾ ಇದೆ ಮುನಿರತ್ನ ಕೇಸ್. ಈಗ HIV ಇಂಜೆಕ್ಟ್ ಮಾಡಲಿಕ್ಕೆ ಟ್ರ್ಯಾಪ್ ಮಾಡಿದ್ರು, ಅಂದರೆ ಪ್ಲಾನ್ ಮಾಡಿದ್ರು ಮುನಿರತ್ನ ಅನ್ನೋದು ಗೊತ್ತಾಗಿದೆ. ಈಗ ಒಂದೊಂದೇ ಪ್ರಕರಣಗಳು ಅವರ ಕೊರಳನ್ನು ಸುತ್ತಕೊಳ್ತಾ ಹೋಗ್ತಾ ಇದೆ. ಮುನಿರತ್ನ ಕೇಸ್ ತನಿಖೆಗೆ ಈಗ SIT ತಂಡವನ್ನು ರಚನೆ ಮಾಡಿದೆ ಸರ್ಕಾರ, ವಿಶೇಷ ತನಿಖಾ ತಂಡ. ಇದರ ಮುಖ್ಯಸ್ಥರಾಗಿ BK ಸಿಂಗ್ ಅವರನ್ನ ನೇಮಕ ಮಾಡಲಾಗಿದೆ. BJP ಶಾಸಕ ಮುನಿರತ್ನ ವಿರುದ್ಧ 3 ಪ್ರಕರಣಗಳು ದಾಖಲಾಗಿದ್ದಾವೆ. ಕ್ರಿಮಿನಲ್ ಪ್ರಕರಣ, ಅತ್ಯಾಚಾರ ಪ್ರಕರಣ ತನಿಖೆಗೆ SIT ತಂಡವನ್ನು ರಚನೆ ಮಾಡಲಾಗಿದೆ. ನೋಡಿ, ಈಗ ಈ HIV ಟ್ರ್ಯಾಪ್ ಕೂಡ ಮಾಡಿದ್ರಂತೆ ಶಾಸಕ ಮುನಿರತ್ನ. ಈಗಾಗಲೇ ಜಾತಿ ನಿಂದನೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಸಿಕ್ಕಿತ್ತು. ಹೊರ ಬರ್ತಿದ್ದಂತೆ ಅವ್ರನ್ನ ಮತ್ತೆ ಪೊಲೀಸರು ಅರೆಸ್ಟ್ ಮಾಡಿದರು ಕಗ್ಗಲೀಪುರ. ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೆಡಿಕಲ್ ಟೆಸ್ಟ್ ಕೂಡ ಇನ್ನೂ ಅವರ ಮೆಡಿಕಲ್ ಟೆಸ್ಟ್ ಆಗಬೇಕು, ಅಂದರೆ ಆಳವಾಗಿ ಆಗಬೇಕು. ನಾರ್ಮಲ್ ಚೆಕಪ್ ಬೇರೆ, ಮತ್ತು ಈ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ ಅವ್ರದ್ದೆಲ್ಲ ಮಾಡಿದ್ರಲ್ವ, ಹಂಗೆ ಇವ್ರದ್ದು ಕೂಡ ಟೆಸ್ಟ್ ಮಾಡಬೇಕು ಕೆಲವೊಂದಿಷ್ಟು. ಯಾಕಂತ ಹೇಳಿದ್ರೆ ಆ ಸಂತ್ರಸ್ತೆಯನ್ನು ಸ್ಥಳ ಮಹಜರು ಮಾಡಿದ್ದಾರೆ. ಆಕೆ ಕೂಡ ಕೆಲವೊಂದಿಷ್ಟು ಸ್ಫೋಟಕ ಅಂಶಗಳನ್ನು ಬಾಯ್ಬಿಟ್ಟಿದ್ದಾಳೆ. ಹೇಗೆಲ್ಲ ಬಳಕೆ ಮಾಡಿಕೊಂಡ್ರು ಮುನಿರತ್ನ ಅವರು, ಎಲ್ಲಿ ಕರೆಸ್ಕೊಂಡ್ರು ಅಂಥೇಳಿ. ಆಕೆ ಹತ್ತಿರ ಕೆಲವೊಂದಿಷ್ಟು ಫೋಟೋಗಳಿದಾವಂತೆ, ವಿಡಿಯೋಗಳಿದಾವಂತೆ. ಹಾಗಾಗಿ ಮುನಿರತ್ನ ಪ್ರಕರಣ ಈಗ SIT ಹೆಗಲಿಗೆ. ಭಾಳ ದೊಡ್ಡ ಆಗ್ರಹ ಇತ್ತು ಕಾಂಗ್ರೆಸ್ನ ಸಚಿವರಿಂದ ಮತ್ತು ಶಾಸಕರಿಂದ SIT ಕೊಡಬೇಕು ಅಂತ.